ನಮಸ್ಕಾರ. ಕೆಲವೊಂದ್ಸರಿ ಏನಾಗ್ತದಂದ್ರ ನಮ್ಮ ಎದುರು ಕೆಲವೊಬ್ರು ತಪ್ಪು ಮಾಡತ್ತ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ತಿಳಿ ಹೇಳಕ್ ಹೋಗ್ತೀವಿ. ಆದ್ರೆ ಅವ್ರು ನಮ್ಮ ಮಾತ್ ಕೇಳ್ತಾರೆ. ಅದ್ ನಮ್ಗೆ ಗೊತ್ತಿದ್ದು ಅವ್ರು ತಪ್ಪು ಮಾಡಕತ್ತಂತ ಸಂದರ್ಭದಲ್ಲಿ ನಾವು ತಿಳಿ ಹೇಳಕ್ ಹೋಗ್ತೀವನ್ನ ಅದು ನಮ್ಮ ತಪ್ಪು ಮಾಡುದು. ಯಾಕಂದ್ರೆ ಅವ್ರು ನಮ್ಮ ಮಾತು ಕೇಳೋದಂತ ನಮ್ಗೆ ಮೊದ್ಲೇ ಗೊತ್ತು. ಯಾರು ನಮ್ಮ ಮಾತುಗಳನ್ನ ಕೇಳ್ತಾರ ಅಂಥವ್ರಿಗೆ ನಾವು ತಿಳಿಸಿ ಹೇಳ್ಬೇಕು. ಯಾರು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂಥವ್ರಿಗೆ ತಿಳಿಸಿ ಹೇಳಂದ್ರೆ ಅರ್ಥನೇ ಇಲ್ಲ. ಅಲ್ಲಿ ನಮ್ಮ ಬೆಲೆ ಕಡಿಮೆ ಆಗ್ತದ, ನಮ್ಮ ಬೆಲೆ ನಾವು ಕಳ್ಕೊಳಕ್ಕಾಗ್ತದ. ಯಾಕಂದ್ರ ಅವರು ತಪ್ಪು ಮಾಡ್ಕತ್ತಾರ, ಅವ್ರಿಗೆ ನಾವು ತಿಳಿಸಿ ಹೇಳಕ್ ಹೋಗ್ತೀವಿ, ಅವಾಗ ನಮ್ಮನ್ನೇ ತಪ್ಪಾಗಿ ಕಳ್ಕೊಂತಾರ ಅವ್ರು. ಇವ ನನಗ ದಾರಿ ತಪ್ಸಕ್ ಬಂದಂಗ ಆಗ್ತೇವ. ಇವ ಸರಿ ಇಲ್ಲ ಮನುಷ್ಯ, ಇವ ಹೇಳದ್ರಾಗ ಏನೋ ಕುತಂತ್ರ ಅದ ಅಂತೇಳಿ ನಮ್ಮ ಮೇಲೆ ಅನುಮಾನ ಪಡ್ತಾರ ಹೊರತು, ನಮ್ಮ ಬಗ್ಗೆನೆ ತಪ್ಪಾಗಿ ತಿಳ್ಕೊಳ್ತಾರ ಹೊರತು ಅವರು ಅದನ್ನ ಸ್ವೀಕರಿಸೋದಿಲ್ಲ. ಅದಕ್ಕಾಗಿ ಅಂಥವ್ನಿ ತಪ್ಪನ್ನ ತಿಳಿ ಹೇಳೋದು ಹೋಗ್ಬಾರ್ದು. ಅದ್ರಿಂದ ನಾವೇ ಕೆಟ್ಟವರಾತಿ. ಮುಂದೆ ಸಮಯ ಬಂದಾಗ ಸಮಯನೇ ಅವ್ರಿಗೆ ಪಾಠ ಕಲಿಸ್ತದ. ಅವಾಗ ಅವ್ರಿಗೆ ಅನುಭವಿಸೋದು ಅಂದ್ಬಿಟ್ರೆ ಮತ್ತೊಂದು ದಾರಿನೇ ಇರಲ್ಲ. ಅನುಭವಿಸೋದಷ್ಟೇ ಉಳಿತದ, ಬೇರೆ ದಾರಿನೇ ಉಳಿಯೋದಿಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿ ಯಾರು ನಮ್ಮ ಮಾತುಗಳನ್ನು ಸ್ವೀಕರಿಸ್ತಾರ, ಯಾರು ನಮ್ಮ ಮಾತುಗಳಿಗೆ ಗೌರವ ಪಡ್ತಾರ ಅಂಥವ್ ತಪ್ಪು ಮಾಡ್ತಾ ಇದ್ರು ನಾವು ತಿಳಿಸಿರಬೇಕು. ಯಾರ ನಮ್ಮ ಮಾತಿಗೆ ಗೆಲ್ಲೆ ಬರಲ್ಲ ಅಲ್ಲಿ ತಿಳಿಸಿರುವ ಅವಶ್ಯಕತೆ ಇಲ್ಲ. ಕಾಲನೇ ಅವ್ರಿಗೆ ಉತ್ತರ ಕೊಡ್ತದ, ಕಾಲನೇ ಅವ್ರಿಗೆ ಕಲಿಸ್ತವ. ಹಿಂಗಾಗಿ ನಾವು ಯಾರಿಗೆ ಹೇಳೋದು ಮುಖ್ಯ ಅನ್ನೋದು ನಾವು ನಿರ್ಧಾರ ಮಾಡಬೇಕು. ಹಂಗೆ ಇನ್ನೊಂದು ಮಗ್ಗಲಲ್ಲಿ ಕೂಡ ನಾವು ವಿಚಾರ ಮಾಡ್ಬೇಕು. ಯಾರು ನಮ್ಗ ತಿಳಿಸಿ ಹೇಳಕ್ ಬರ್ತಿರ್ತಾರಲ್ಲ ಅವುಗಳನ್ನ ಸ್ವೀಕರಿಸುವ ಮನೋಭಾವ ನಮ್ದಾಗಬೇಕು. ಏನೋ ಕೆಲಸ ಮಾಡ್ತಿರ್ತೀವಿ, ಬಂದ್ ಹೇಳ್ತಿರ್ತಾರ, ನಾವು ಕೇಳಾದನೆ ಬಂದ್ ಹೇಳ್ತಿರ್ತಾರ. ಅವು ಮಾತುಗಳನ್ನು ಸ್ವೀಕರಿಸಿ ವಿಚಾರ ಮಾಡ್ಬೇಕು. ವಿಚಾರ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸರಿಯಾದೋ ಇದ್ದೋ ಒಂದೇ ಬಾರಿ ತಿರಸ್ಕಾರ ಮಾಡೋದು ತಪ್ಪು. ಅವ್ರ ಮಾತುಗಳನ್ನ ತಳ್ಳ್ಯಾಕ ತಪ್ಪು. ಯಾಕಂದ್ರೆ ಅವ್ರ ಅನುಭವದಿಂದ ಅಲ್ಲಿ ಎಡಿ ಬಿದ್ದಾರ, ನಾವು ಆ ಜಾಗದಲ್ಲಿ ಮತ್ತೆ ಎಡಿ ಬೀಳ್ಬಾರ್ದಂತ ಆ ಕಾಳಜಿಯಿಂದ ಅವನ್ ನಮಗ್ ಬಂದು ನಮ್ಮ ತಪ್ಪಿನ ಬಗ್ಗೆ ತಿಳಿ ಹೇಳಕತ್ತಾರ. ನಮ್ಮ ತಪ್ಪಿನ ಬಗ್ಗೆ ತಿಳಿ ಹೇಳುವಂತ ಸಂದರ್ಭದಲ್ಲಿ ನಾವು ಅವರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡು ಅದರ ಕುರಿತು ಒಂದಿಷ್ಟು ವಿಚಾರ ಮಾಡಬೇಕು. ಇವ್ರಿಗೆ ಸರಿಯಾದ ತಪ್ಪಾಗೋ ಒಂದಿಷ್ಟು ನಾವು ವಿಚಾರ ಮಾಡಿದವು ಅಂತಂದ್ರ ಆಗ ನಮಗೆ ಅದು ಮಾತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನಾವು ಅಳವಡಿಸ್ಕೊಳ್ಬಾರ್ದು ಅನ್ನೋದು ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಯಾರೇ ನಮ್ಮ ತಿಳಿಯಕಂದಾಗ ತಳ್ಳಿ ಹಾಕೋದನ್ನ ನಾವು ಮೊದಲು ನಿರ್ವಹಿಸ್ಬೇಕು. ಸಮಾಧಾನದಿಂದ ಅವನ ಮಾತುಗಳನ್ನೇ ಕೇಳಬೇಕು. ಕೆಲವು ಕುತಂತ್ರದಿಂದ ನಾವು ದಾರಿ ತಪ್ಸಕ್ ಹೇಳ್ತಿರ್ತಾವ. ಒಳ್ಳೆ ಕೆಲಸನೇ ಮಾಡ್ತತಿ, ಸರಿಯಾದ ದಾರಿಯಲ್ಲೇ ಹೊಂಟತಿ. ಅವರ ಮಾತುಗಳ ಮೂಲಕ ನಮ್ಗೆ ದಾರಿ ತಪ್ಸಕ್ ನೋಡ್ತಾರ, ಭಯ ಪಡಿಸಕ್ ನೋಡ್ತಾರ. ಅದ್ರಾಗ ಹಂಗಾಯ್ತಂದ್ರೆ ಹೆಂಗ, ಹಿಂಗಾಯ್ತಂದ್ರೆ ಹೆಂಗ ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಸಾಧ್ಯತೆಗಳಿರ್ತಾವ. ಕೆಲವೊಂದ್ಸರಿ ಅಲ್ಲಿ ನಾವು ಅಪಚಯ ಅನ್ಬೋದು, ವಿಫಲರಾಗ್ಬೋದು, ಸೋಲಬಹುದು, ಸಾಧ್ಯತೆಗಳಿರ್ತಾವ. ಎಲ್ಲಾ ಮಾಡುವ ಕೆಲಸದಲ್ಲಿ ಕೆಲವು ಸಾಧ್ಯತೆ ಇರೋದಿಲ್ಲ. ಎಷ್ಟು ಗೆಲ್ಲುವ ಸಾಧ್ಯತೆ ಇರ್ತದ ಅಷ್ಟು ಸೋಲುವ ಸಾಧ್ಯತೆನೂ ಇರ್ತವೆ. ಅದಕ್ಕೆ ಕೆಲವೊಬ್ರು ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರ, ನಮ್ಮನ್ನ ಹಿಂದಿರ್ಸೋಗ್ತಾರ. ಅದು ಅವ್ರ ನಯವಾದ ಮಾತುಗಳ ಮೂಲಕ. ಅಂತ ಮಾತುಗಳಲ್ಲಿ ಕೂಡ ನಾವು ಎಚ್ಚರದಿಂದ ಇರಬೇಕು. ಆದ್ರೆ ನಾವು ಮಾತ್ರ ಮತ್ತೊಬ್ಬರನ್ನ ತಪ್ಪು ದಾರಿಗೆ ಹೋಗುವಂತೆ ಮಾರ್ಗದರ್ಶನ ಮಾಡಬೇಕು. ನಮ್ ಕಡೆಯಿಂದ ಆಯ್ತಾ ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ಕೇಳ್ತಿದ್ರ ಇಲ್ಲ ಕಟ್ಬಿಡ್ಬೇಕು. ಆದ್ರೆ ಯಾರನ್ನೇ ಆಗಲಿ ಸಿಹಿ ಮಾತುಗಳ ಮೂಲಕ ತಪ್ಪು ದಾನಿಗೆ ಇಲ್ಲಿ ಕಳೆದುಕೊಂಡು ಹೋಗ್ಬಾರ್ದು. ಕೆಲವೊಬ್ರು ಇರ್ತಾರ ಮಾತು ಬಹಳ ಸಿಹಿ ಇರ್ತವ,
ಆ ಮಾತುಗಳು ಕೇಳಿದ್ರೆ ಅವರಷ್ಟು ಒಳ್ಳೆ ವ್ಯಕ್ತಿ ಜಗತ್ನ ಯಾರೂ ಇಲ್ಲ ಅನ್ನಿಸ್ತದ. ಆದ್ರೆ ಅವ್ರ ಮಾತು ಕೇಳಿದ್ರೆ ನಮ್ ಜೀವನ ಅಷ್ಟು ಹಾಳಾಗಿ ಹೋಗಿರ್ತಾವ. ಯಾಕಂದ್ರ ಆ ಸಿಹಿ ಮಾತುಗಳ ಮೂಲಕನೇ ನಮಗೆ ವಿಷ ಕೊಡ್ತಾ ಹೋಗಿರ್ತಾರ ಅವರು. ನಾವು ತಪ್ಪು ದಾರಿ ಹೋಗಿ ನಮ್ ಜೀವನನೇ ಹಾಳು ಮಾಡ್ಕೊಂತೀವಿ. ಮತ್ತ ಅವ್ರನ್ನ ಬಹಳಷ್ಟು ಬಂಧಿಸ್ತೀವಿ. ಯಾಕಂದ್ರ ಅವ್ರ ಸಿಹಿ ಮಾತುಗಳು ಹಂಗೆ ಇರ್ತಾವ. ಅಲ್ಲಿ ಕೂಡ ಸ್ವಲ್ಪ ಎಚ್ಚರದಿಂದ ಇರ್ಬೇಕು ನೋಡ್ರಿ. ಇಲ್ಲಿ ಹೆಂಗಂದ್ರ ಹಗ್ಗದ ಬೀಲಿನ ನಡಿಗೆ ಇರ್ತಕ್ಕದ್ ಯಾರ ಮಾತು ಕೇಳ್ಬೇಕು ಯಾರ ಮಾತು ಬಿಡ್ಬೇಕು ಅನ್ನೋದೇ ಗೊತ್ತಾಗೋತೈತ. ಹಗ್ಗದ ಮೇಲಿನ ನಡಿಗೆ ಇರ್ತೈತೆ. ನಮ್ಮ ಸಮತೋಲನ ತಪ್ಪದೆ ನಾವು ಸಾಗ್ಬೇಕಾಗ್ಯದ ಈ ಜಗದಲ್ಲಿ. ಸಮತೋಲನ ಅನ್ನೋದು ಬಹಳ ಮುಖ್ಯ ಬದುಕಿಗೆ. ಅದಕ್ಕೆ ಇತರರ ಮಾತುಗಳನ್ನ ನಾವು ಕೇಳಿಸ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಇತರರಿಗೆ ನಾವು ಹೇಳೋದೇನದಲ್ಲ ಅದನ್ನೂ ಮುಖ್ಯ. ಆದ್ರೆ ಯಾರು ಕೇಳ್ತಾರ ಅವ್ರಿಗೆ ಕೇಳ್ಬೇಕಷ್ಟೆ. ಕಾಲ ಎಲ್ಲರಿಗೂ ಪಾಠ ಕಲಿಸ್ತದ. ಯಾರು ಎಚ್ಚರಾಗ್ತಾರ ಅವರು ಕಾಲನ ಬಡಿತದಿಂದ ಪಾರಾಗ್ತಾರ. ಯಾರು ಎಚ್ಚರಾಗನ ಕಾಲದ ಬಡಿತಕ್ಕೆ ಸಿಕ್ಕ ನಳ ಆಗ್ತಾರ. ನಮ್ಮ ನರಳಾಟ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಬೇಗನೆ ಕಲಿಬೇಕು, ಬೇಗನೆ ಕಷ್ಟ ಮಾಡ್ಕೋಬೇಕು. ಯಾವುದು ನಮ್ಗೆ ಪೂರಕ, ಯಾವುದು ನಮಗೆ ಮಾರಕ ಅದನ್ನು ಗುರುತಿಸೋದು ಮೊದಲು ನಾವು ಕಲಿಬೇಕು. ಮತ್ತೆ ಎಲ್ಲಾ ನಮ್ಮ ಅನುಭವಗಳ ಮೂಲಕನೇ ನಾವು ಕಲಿಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಿರಿಯರ ಅನುಭವಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಅವರ ಮಾರ್ಗದರ್ಶನೂ ನಮಗ್ ಬೇಕಾಗ್ತದೆ. ಯಾಕಂದ್ರೆ ಜೀವನ ಅಷ್ಟು ದೊಡ್ಡದಿಲ್ಲ, ಎಲ್ಲವೂ ನಾವೇ ಅನುಭವಿಸಿ ಕಲೀಲಕ್ಕರಿ. ಜೀವನ ಕಡಿಮೆ ಅಂದಾಗ ಆ ಕಡಿಮೆ ಜೀವನವನ್ನ ಸಫಲವಾಗಿ ಕಳೀಬೇಕು, ಸಫಲವಾಗ್ಬೇಕು ಅಂತಂದ್ರೆ ಬಹಳಷ್ಟು ಜನರ ಅನುಭವದ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ. ಮತ್ತು ಬಹಳಷ್ಟು ಜನರಿಗೆ ನಾವು ಕೂಡ ಅನುಭವದ ಮಾತುಗಳನ್ನು ಹೇಳಬೇಕಾಗ್ತದೆ. ಅಂದಾಗ ಮಾತ್ರ ನಾವು ತುಂಬಿಕೊಂಡು ಹಂದಿಸೋತ್ರ. ಧನ್ಯವಾದಗಳು.